ಈ ವ್ಯಕ್ತಿನ ಬದುಕಿದ್ದಾಗಲೇ ಶವಪೆಟ್ಟಿಗೆಯಲ್ಲಿ ಇಟ್ಟು ಭೂಮಿಯಲ್ಲಿ ಸಮಾಧಿ ಮಾಡಿರ್ತಾರೆ. ಈ ಬಾಕ್ಸ್ ಅಲ್ಲಿ ಇವನಿಗೆ ಸರಿಯಾಗಿ ಆಕ್ಸಿಜನ್ ಸಿಗ್ತಾ ಇರೋದಿಲ್ಲ. ಇವನ ಹತ್ರ ಫೋನ್ ಇರುತ್ತೆ, ಆದ್ರೆ ಅದಕ್ಕೆ ನೆಟ್ವರ್ಕ್ ಸಿಗ್ತಾ ಇರೋದಿಲ್ಲ. ಹಾಗೆ ಇವನಿಗೆ ಹೊಟ್ಟೆ ಒಳಗಡೆ ಒಂದು ಬುಲೆಟ್ ಕೂಡ ಬಿದ್ದಿರುತ್ತೆ. ಇದರಿಂದ ಇವನು ತುಂಬಾನೇ ಸಿಟ್ಟಿನಿಂದ ಆ ಬಾಕ್ಸ್ ನ ಗುದ್ದುತ್ತಾ ಇರ್ತಾನೆ. ಈ ರೀತಿ ಬಾಕ್ಸ್ ನ ಗುದ್ದೋದ್ರಿಂದ ಆ ಬಾಕ್ಸ್ ಮುರಿದ್ಬಿಟ್ಟು ಅದರಿಂದ ಮಣ್ಣು ಬರೋಕೆ ಶುರು ಆಗುತ್ತೆ. ಆಮೇಲೆ ಇವನು ಮೊಬೈಲ್ ನ ನೋಡಿದಾಗ ಮೊಬೈಲ್ ಅಲ್ಲಿ ನೆಟ್ವರ್ಕ್ ಬಂದಿರೋದು ಗೊತ್ತಾಗುತ್ತೆ. ಆಗ ಬೇಗನೆ ಇವನು ರೆಸ್ಕ್ಯೂ ಟೀಮ್ ಗೆ ಫೋನ್ ಮಾಡಿ ಇವನ ಪರಿಸ್ಥಿತಿನ ಹೇಳ್ತಾನೆ. ಫೋನ್ ಲೊಕೇಶನ್ ಇಂದ ರೆಸ್ಕ್ಯೂ ಟೀಮ್ ಅಲ್ಲಿಗೆ ಬಂದ್ರು ಕೂಡ ಇವನು ಎಲ್ಲಿದ್ದಾನೆ ಅಂತೇಳಿ ಎಕ್ಸಾಕ್ಟ್ ಆಗಿ ಅವರಿಗೆ ಗೊತ್ತೇ ಆಗೋದಿಲ್ಲ. ಆದ್ರೂ ಕೂಡ ರೆಸ್ಕ್ಯೂ ಟೀಮ್ ಸುತ್ತಮುತ್ತ ಕಾಡಿನಲ್ಲಿ ಹುಡ್ಕೋಕೆ ಶುರು ಮಾಡ್ತಾರೆ. ಆಗ ರೆಸ್ಕ್ಯೂ ಟೀಮ್ ನ ಲೀಡರು ಈ ರೀತಿ ಹೇಳ್ತಾನೆ, ಯಾರನ್ನಾದ್ರೂ ಊತಾಕ್ಬೇಕಂದ್ರೆ ಮಣ್ಣನ್ನ ಅಗಿಬೇಕು. ಅದರಿಂದ ಇತ್ತೀಚೆಗೆ ಮಣ್ಣನ್ನು ಅಗದಿರೋ ಸ್ಥಳ ಎಲ್ಲಾದ್ರೂ ಕಾಣಿಸುತ್ತಾ ನೋಡಿ ಅಂತ ರೆಸ್ಕ್ಯೂ ಟೀಮ್ ಗೆ ಹೇಳ್ತಾನೆ. ರೆಸ್ಕ್ಯೂ ಟೀಮ್ ನವರು ತಮ್ಮ ಹತ್ರ ಇರೋ ಅಡ್ವಾನ್ಸ್ ಮಿಷನ್ಸ್ ನ ಯೂಸ್ ಮಾಡ್ಕೊಂಡು ಹುಡ್ಕೋಕೆ ಶುರು ಮಾಡ್ತಾರೆ. ಬಾಕ್ಸ್ ನಲ್ಲಿರೋ ವ್ಯಕ್ತಿಗೆ ಆಕ್ಸಿಜನ್ ಕಡಿಮೆ ಆಗಿದ್ರಿಂದ ತುಂಬಾನೇ ಭಯ ಬೀಳ್ತಾ ಇರ್ತಾನೆ. ಇನ್ನು ಬಾಕ್ಸ್ ನ ಜೋರಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಅದೇ ಸೌಂಡ್ ಇವನ ಪ್ರಾಣನ ಕಾಪಾಡುತ್ತೆ. ಆ ಸೌಂಡ್ ನ ಕೇಳಿಸ್ಕೊಂಡ ರೆಸ್ಕ್ಯೂ ಟೀಮ್ ಬೇಗನೆ ಅಲ್ಲಿಗೆ ಓಡ್ ಬಂದು ಮಣ್ಣನ್ನೆಲ್ಲ ತೆಗೆದುಬಿಟ್ಟು ಆ ಮನುಷ್ಯನ ಬಾಕ್ಸ್ ನಿಂದ ಹೊರಗಡೆ ತೆಗಿತಾರೆ. ತೆಗೆದು ನೋಡಿದಾಗ ಆ ಮನುಷ್ಯ ಇನ್ನೂ ಸೇಫ್ ಆಗಿನೇ ಇರ್ತಾನೆ. ಇದಾದ್ಮೇಲೆ ಡಾಕ್ಟರ್ ನ ಕರೆಸಿ ಚೆಕ್ಅಪ್ ಮಾಡಿಸಿದಾಗ ಇನ್ನೂ ಹುಷಾರಾಗಿನೇ ಇದ್ದಾನೆ ಅಂತ ಹೇಳ್ತಾರೆ. ಇದರಿಂದ ರೆಸ್ಕ್ಯೂ ಟೀಮ್ ತುಂಬಾನೇ ರಿಲ್ಯಾಕ್ಸ್ ಆಗ್ತಾರೆ. ಯಾಕಂದ್ರೆ ಅಷ್ಟೊಂದು ಕಷ್ಟಪಟ್ಟು ಒಬ್ಬ ಮನುಷ್ಯನ ಪ್ರಾಣನ ಉಳಿಸಿದ್ದಕ್ಕೆ. ಈ ರೆಸ್ಕ್ಯೂ ಟೀಮ್ ಮಾಡಿರೋ ಕೆಲಸಕ್ಕೆ ಒಂದು ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಆರ್ಟ್ ಸಿಂಬಲ್ ನ ಕಾಮೆಂಟ್ ಮಾಡಿ.